ಟಚ್ ಟಚ್ ಮಾಡಬೇಕಂತೆ ಹೆಲ್ಮೆಟ್ ಕಂಪಲ್ಸರಿ ಫುಲ್ ಹೆಲ್ಮೆಟ್ 500 ಫಸ್ಟ್ ಅಲ್ಲಾದ್ರೆ 500 5,000 ಅದೇ ರಸೀಟ್ ಚೆಕ್ ಮಾಡಿ ರಸೀಟ್ ನೋಡು ನೋಡಿದ್ರೆ ಏನಿದೆ ರಸೀಟ್ 500 ನೋಡು ನನ್ನ ಹೆಸರು ಸಮೀವುಲ್ಲಾ ಅಂತ. ನಾನು ರೈಲ್ವೆ ಸ್ಟೇಷನಲ್ಲಿ ಆಟೋ ಓಡಿಸ್ತೀನಿ. ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಂದ ಇದು ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದಕ್ಕೆ ಈ ರೋಡು ಫುಲ್ ಕ್ಲಿಯರ್ ಮಾಡಿಕೊಟ್ರು. ನಮಗೆ 3 ದಿವಸದಿಂದ ಆರಾಮಾಗಿದೆ, ಗಾಡಿ ಓಡಿಸೋಕ್ಕೂ ತೊಂದರೆ ಇಲ್ಲ. ಒಂದೇ ಸಲ 3-4 ಗಾಡಿ ಬಂದಾಗ, ಇಲ್ಲಿ ಟ್ರೈನ್ ಬಂದಾಗ ಒಂದೇ ಸಲ ಇಲ್ಲಿ ಬಾಡಿಗೆ ಹಾಕ್ಕೊಂಡು ನಾವು ಮೂವ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗೋದು. ಅವ್ರು ಕ್ಲಿಯರ್ ಮಾಡಿದಾಗಲಿಂದ 3 ದಿವಸದಿಂದ ಚೆನ್ನಾಗಿ ಬಾಡಿಗೆನೂ ಹೊಡಿತಾ ಇದ್ದೀವಿ. ಜನಗಳೆಲ್ಲ ಬಂದು ಇಲ್ಲೇ ಆಟೋ ಹತ್ತುತ್ತಾ ಇದ್ದಾರೆ. ರಸ್ತೆ ಫುಲ್ ಕ್ಲಿಯರ್ ಇದೆ. ರಾಧಾಕೃಷ್ಣ ರಸ್ತೆ ಆಗಲಿ, ಭದ್ರಮ್ಮ ಚೌಟ್ರಿ ರಸ್ತೆ ಆಗಲಿ, ನಮ್ಮ ರೈಲ್ವೆ ಸ್ಟೇಷನ್ ರೋಡಿಗೆ ಪೂರ್ತಿ ಕ್ಲಿಯರಾಗಿ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇದೇ ಥರ ಇದ್ದರೆ ತುಂಬ ನಮಗೂ ಚೆನ್ನಾಗಿರುತ್ತೆ, ನಮಗೂ ಬಾಡಿಗೆ ಹೊಡೆಯೋಕ್ಕೆ ಚೆನ್ನಾಗಿರುತ್ತೆ. ಅಪಘಾತಗಳು ಎಲ್ಲ ಈಗ ಕಮ್ಮಿ ಆಗಿದೆ ಸರ್. ಮೊದಲು ತುಂಬ ಆಗವು. ಈಗ ಅರ್ಜೆಂಟಿಗೆ ಬರೋದು, ಅರ್ಜೆಂಟಿಗೆ ಗಾಡಿ ಬಿಟ್ಟು ಓಡೋಗೋದು, ಟಚ್ ಮಾಡೋದು, ಅದೆಲ್ಲ ಆಗೋದು ಈಗ ಅವೆಲ್ಲ ಇಲ್ಲ ಸರ್. ಈಗ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ ಸರ್. ಡಾಕ್ಟರ್ ರಾಧಾಕೃಷ್ಣ ರೋಡಿಂದ ಮೊದಲು ಎಲ್ಲ ನೆರಳು ಇತ್ತು, ಮರದ್ದು ಅಂತ ಹೇಳಿ ಗಾಡಿಗಳು 4 ವೀಲರ್ಗಳು ನಿಲ್ಲಿಸ್ತಾಯಿದ್ರು. ಇವಾಗ ಫ್ರೀ ಆಗಿಬಿಟ್ಟಿದೆ. ಸೊ ದಟ್ ಇವಾಗ ವೆಹಿಕಲ್ಗಳು ಓಡಾಡೋದಕ್ಕೆ ಮತ್ತು ಜನಗಳು ಆಕ್ಸಿಡೆಂಟ್ ಆಗೋದು ಅವಾಯ್ಡ್ ಆಗ್ತಿದೆ. ಸೊ ದಟ್ ಹಿಂಗೆ ಕಂಟಿನ್ಯೂ ಆಗಲಿ. ಯಾವುದೇ ರೀತಿ ಈ ಕಡೆ ಪಾರ್ಕಿಂಗ್ ಮಾಡೋದು ದಯವಿಟ್ಟು ನಿಲ್ಸೋದು ಬೇಡ ಅಂತ ಹೇಳ್ಬಿಡಿ. ಆಮೇಲೆ ಇಲ್ಲಿ ಹಂಸ ಹತ್ರ ಆಕ್ಸಿಡೆಂಟ್ ಆಗಿತ್ತು. ಹಂಗೆ ಹಂಸ ಹತ್ರ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಸೊ ದಟ್ ಸ್ಪೀಡಾಗಿ ಹೋಗಬೇಕಾದ್ರೆ ಗಾಡಿಗಳು ನಿಂತ್ಕೊಂಡಿರ್ಬೇಕಾದ್ರೆ ಅವ್ರು ನೋಡಲ್ಲ, ಹಂಗೆ ರಿವರ್ಸ್ ಬರ್ತಾರೆ. ಸೊ ಈ ಕಡೆಯಿಂದ ಸಿಗ್ನಲ್ ತೆಗ್ದಿರ್ಬೇಕಾದ್ರೆ ಅವರು ಹಿಂದೆ ಬಂದಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಚಾನ್ಸಸ್ ಆಗಿದೆ. ಸುಮಾರು ಆಗಿದೆ, ಒಂದು 10-15 ಆಗಿದ್ದಾವೆ ಸರ್. ಹೌದು. ಸೊ ದಟ್ ಇವಾಗ ವೆಹಿಕಲ್ಗಳು ನಿಲ್ಸೋದ್ರಿಂದ, ಪಾರ್ಕಿಂಗ್ ಮಾಡೋದ್ರಿಂದ ಹೌದು ಆಕ್ಸಿಡೆಂಟ್ ಆಗುತ್ತೆ. ಅದು ಏನು ಗೊತ್ತಾ, 2 ವೀಲರ್ಗಳು ನಿಂತ್ಕೊಂಡು ರಿವರ್ಸ್ ಬರ್ತಾ ಇರ್ತಾರೆ. ಇವ್ರು ಸಿಗ್ನಲ್ ತೆಗಿಬೇಕಾದ್ರೆ ಅವರು ರಿವರ್ಸ್ ಬಂದಾಗ, ಇವ್ರು ಸ್ಪೀಡಾಗಿ ಬಂದಾಗ ಆಕ್ಸಿಡೆಂಟ್ ಆಗ್ತವೆ. ಹೌದು. ಈಗ ಮೊದಲು ಹೆಂಗಿತ್ತು, ಈಗ ಹೇಗಿದೆ? ಮೊದಲು ತೆರವು ಮಾಡಿದ್ದಾರೆ. ಹೌದು, ಇವಾಗ ಫುಲ್ಲು ಫ್ರೀ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಇವಾಗ ಏನು ತೊಂದರೆ ಇಲ್ಲ ಅಂತ. ತುಂಬ ಮೊದಲು ಟ್ರಾಫಿಕ್ ತುಂಬ ಇತ್ತು. ಸೊ ಇವಾಗ ನೆರಳಿತ್ತು ಅಂತ ಗಾಡಿ ನಿಲ್ಸೋ, ಇವಾಗ ಫ್ರೀ ಆಗಿಬಿಟ್ಟಿದೆ ಸರ್. ಹೌದು, ತುಂಬ ಧನ್ಯವಾದ. ಹೌದು, ತುಂಬ ಧನ್ಯವಾದ. ಟ್ರಾಫಿಕ್ ಪೊಲೀಸ್ನವ್ರಿಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತುಂಬ ಸಲ್ಯೂಟು ಸರ್. ಸೊ ದಟ್ ಜೈ. ನಿಮ್ಮ ಹೆಸರು? ಜೀತ್ ಅಂತ. ಜೀತ್. ಹೌದು, ಥ್ಯಾಂಕ್ ಯು.